ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಸೊ ಇವತ್ತು ನಾವು ಮಟನ್ ಗ್ರೀನ್ ಮಸಾಲ ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾವು ಮಟನನ್ನು ಚೆಂದ ಮಾಡಿ ತೊಳೆದು, ಇದು 1 ಕಿಲೋ ಮಟನ್ ತೊಗೊಂಡಿದ್ದೇವೆ. ಇದನ್ನು ತೊಳೆದು ಇವಾಗ ಕುಕ್ಕರ್ನಲ್ಲಿ ಹಾಕಿದ್ದೇವೆ. ಇದಕ್ಕೆ ಏನೆಲ್ಲ ಬೇಯಿಸೋ ಮೊದಲು ಏನೆಲ್ಲ ಹಾಕಬೇಕಂತ ನೋಡ್ಕೊಳ್ಳುವ. ಇದಕ್ಕೆ 1 ಲೋಟ ನೀರು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ನೀರುಳ್ಳಿ ಹಾಕಿದ್ದೇವೆ. 2 ಟೊಮೆಟೊ ಹಾಗೆ 1 ಚಮಚ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಮನೆಯಲ್ಲೇ ಮಾಡಿರೋದು. ಮುಚ್ಚಳ ಹಾಕಿ 4 ವಿಸಿಲ್ ಬೇಯಿಸುವ. ಇವಾಗ ಮುಚ್ಚಳ ಹಾಕಿ 4 ವಿಸಿಲ್ ಬೇಯಿಸಬೇಕು. ಗ್ಯಾಸನ್ನು ಆನ್ ಮಾಡುವ. ಸೊ ಇದು ಬೇಯಿಸಲಿಕ್ಕೆ ಬಿಡುವ ನಾವು 4 ವಿಸಿಲ್ ತನಕ. ಇವಾಗ ಮಟನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳುವ. ಇವಾಗ ಬಾಣಲೆ ನಮ್ಮದು ಕಾದಿದೆ. ಇದಕ್ಕೆ ನಾವು ಎಣ್ಣೆ ಹಾಕುವ. 2-3 ಸ್ಪೂನ್ ಎಣ್ಣೆ ಹಾಕುವ. 2-3 ಸ್ಪೂನ್ ಎಣ್ಣೆ ಹಾಕಬೇಕಂತೆ. ಮತ್ತು ಒಂದು 12 ಹಸಿಮೆಣಸು, ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇವೆ. ಇದು ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಆನಿಯನ್. ಒಂದು ಸ್ಪೂನ್ ಪೆಪ್ಪರ್, ಒಂದು ಅರ್ಧ ಸ್ಪೂನು ಲವಂಗ, ಒಂದು 15 ಗೋಡಂಬಿ, ಒಂದು ಸ್ಟಾರ್ ಹೂವು, ಒಂದು ಚಕ್ಕೆ, ಒಂದು 1/4 ಟೀ ಸ್ಪೂನ್ ಬಡಿಸೊಪ್ಪು, 2 ಏಲಕ್ಕಿ. ಇಷ್ಟು ಹಾಕಿ ಸ್ವಲ್ಪ ಬಿಸಿ ಮಾಡುವ. ಫ್ರೈ ಮಾಡುವ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ಒಂದು ಕಾಗೆ ಅಪ್ಪ. ನಂತರ ಒಂದು ಮುಷ್ಟಿ ಕಾಯಿ ತುರಿ. ಚಂದ ಮಾಡಿ ಫ್ರೈ ಮಾಡಬೇಕು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ. ಮಸಾಲೆ ಈ ಥರ ಫ್ರೈ ಆಗಬೇಕು. ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೆ ಹಸಿಮೆಣಸು 2 ಜಾಸ್ತಿ ಹಾಕಿದ್ದೇವೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕಿ. ಅಮ್ಮ ಹೇಳ್ತಾರೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಅಂತೆ, ಹಾಗೆ ಸ್ವಲ್ಪ ಜಾಸ್ತಿ ಹಸಿಮೆಣಸಿನಕಾಯಿ ಹಾಕಿದ್ದೇವೆ. ನಿಮಗೆ ಎಲ್ಲಾದರೂ ಕಮ್ಮಿ ಖಾರ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ. ಸ್ವಲ್ಪ ಒಂದು 1/4 ಹಿಡಿಯಷ್ಟು ಪುದೀನ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಫ್ರೈ ಮಾಡಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋದು.
ಅದು ಭಟ್ರ ಗಂಟೆ ಎಲ್ಲ ಕೇಳ್ತಾ ಉಂಟಲ್ಲ. ನಮ್ಮ ಮನೆ ಹತ್ರ ಯಾರೋ ಮನೇಲಿ ಪೂಜೆ ಆಗ್ತಾ ಇದೆ, ಹಾಗೆ ಅವರ ಪೂಜೆಯ ಗಂಟೆ ಕೂಡ ಕೇಳ್ತಾ ಇದೆ. ಒಳ್ಳೆದಾಗ್ತದೆ ಕುಕ್ಕಿಂಗ್ ಮಾಡುವಾಗ ಅದೆಲ್ಲ ಕೇಳಲಿಕ್ಕೆ. ಒಳ್ಳೆ ತುಂಬ ಸ್ಮೆಲ್ ಬರ್ತಾ ಉಂಟು ಮಸಾಲೆದು. ಸ್ಮೆಲ್ ತುಂಬ ಚೆಂದ ಇದೆ, ಘಮ ಘಮ ಅನ್ನಿಸ್ತಾ ಇದೆ ಅಂತ ಇದೆ. ಇದು ಸಾಕು ಈಗ ಫ್ರೈ ಹಾಕಿದ್ದು. ಸೊ ಇವಾಗ ಗ್ಯಾಸ್ ಬಂದ್ ಮಾಡುವ. ಫ್ರೈ ಆಗಿದ್ದು ಸಾಕಂತೆ. ಇವಾಗ ಇನ್ನೂ ಬಿಸಿ ಉಂಟಲ್ಲ, ಸ್ವಲ್ಪ ತಣ್ಣಗಾಗಲಿ. ಓಕೆ, ಅದಾದಮೇಲೆ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಮಿಕ್ಸಿ ಜಾರಿಗೆ 1 ಮುಷ್ಟಿ ತೆಂಗಿನಕಾಯಿ ಹಾಲು ತೆಗಿಬೇಕು. 1 ಮುಷ್ಟಿ ಕಾಯಿ ಸಾಕು. ಇದ್ರದ್ದು ಹಾಲು ತೆಗೆದು ಲಾಸ್ಟಿಗೆ ಹಾಕಲಿಕ್ಕೆ ಬೇಕಂತ. ನಮ್ಮ ಮಸಾಲೆ ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ತೊಗೊಂಡು ಬರುವ. ಅದಕ್ಕೆ ನೀರು ಕೂಡ ಹಾಕೋಬೇಕು. ಇವಾಗ ಇದನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ತೊಗೊಂಡು ಬರುವ. ಇಲ್ಲಿ ನಮ್ಮದು 4 ವಿಸಿಲ್ ಆಯಿತು. ಹಾಗೆ ನಾವು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇವೆ. ನಮ್ಮದು ಮಟನ್ 4 ವಿಸಿಲ್ ಆಯಿತು. ಇವಾಗ ಓಪನ್ ಮಾಡಿ ನೋಡುವ ಹೇಗಾಗಿದೆ ಅಂತ. ಒಳ್ಳೆ ಬೆಂದಿದೆ ನೋಡಿ, ನಮ್ಮ ಮಟನ್ ಒಳ್ಳೆ ಮಾಡಿ ಕುಕ್ ಆಗಿದೆ. ಸ್ಮೆಲ್ ಕೂಡ ವಾವ್, ಎಂಥ ಚಂದ, ಎಂಥ ಪರಿಮಳ ಆಗಿ ಬರ್ತಾ ಇದೆ. ಈಗ ಪುನಃ ಗ್ಯಾಸ್ ಆನ್ ಮಾಡಿದ್ದೇವೆ. ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಸೊ ಆ ಮಸಾಲೆಯನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ಸೊ ನಾವಿವಾಗ ಮಸಾಲೆ ಮಾಡುವಾಗ ಒಂದು ಅರ್ಧ ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಹಾಕಿದ್ದೇವೆ. ಇವಾಗ ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿದು ಹಾಲನ್ನು ಹಾಕಬೇಕು. ಹಾಕುದಾ? ಇದೆ ಸಪ್ರೇಟಾಗಿ ತೆಗೆದಿರೋದಾಯ್ತಾ ಹಾಲು? ಹಾಗೆ ಒಂದು ಮಿಕ್ಸ್ ಮಾಡಿಕೊಳ್ಳುವ. ಇದೊಳ್ಳೆ ಇವಾಗ ಕುಕ್ ಆಗಬೇಕು. ಮಸಾಲೆ ಹಾಕಿದ ಮೇಲೆ ಅಲ್ಲಿ ತನಕ ಇಡುವ ಹಾಗೆ. ನಾವೀಗ ಒಗ್ಗರಣೆಗಂತ ಒಂದು ಪಾತ್ರೆ ಇಟ್ಟಿದ್ದೇವೆ. ಇದರಲ್ಲಿ ಸ್ವಲ್ಪ ಆನಿಯನ್ ಎಲ್ಲ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇವೆ. ಸೊ ತೆಂಗಿನೆಣ್ಣೆ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೇವೆ. ಒಂದು 2 ಸ್ಪೂನ್ ತುಪ್ಪ. ಎಷ್ಟು ಅಂತ ಗೊತ್ತಾಗಿದ್ರೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಸಣ್ಣದೊಂದು ನೀರುಳ್ಳಿ. ಇದು ಒಂದು ನೀರುಳ್ಳಿ ತೊಗೊಂಡಿರೋದು. ಅದು ಗೋಲ್ಡನ್ ಬ್ರೌನ್ ಆಗಿದೆ. ಹಾಗೆ ನಾವು ಒಂದು ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವನ್ನು ಹಾಕಿದ್ದೇವೆ. ಹಾಗೆ ನಮ್ಮ ಗ್ಯಾಸ್ ಕೂಡ ಬಂದಾಗಿದೆ. ಇದು ನಾವು ಟೇಸ್ಟ್ ನೋಡಿದ್ವಿ, ಸ್ವಲ್ಪ ಉಪ್ಪು ಕಡಿಮೆ ಆಯಿತು. ಹಾಗೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಇವಾಗ ಇದನ್ನು ನಾವು ಮಸಾಲೆಗೆ ಹಾಕಿಬಿಡ್ತೇವೆ. ಇದು ಹಾಕುವಾಗ ಗ್ಯಾಸನ್ನು ಸ್ವಲ್ಪ ಚಿಕ್ಕದು ಮಾಡಿ ಇಟ್ಕೊಳ್ಳಿ. ನಮ್ಮ ಮಟನ್ ಗ್ರೀನ್ ಕರಿ ಇಲ್ಲ ಮಟನ್ ಕುರ್ಮಾ, ನೀವು ಹೇಗೆ ಹೇಳ್ತೀರಾ ನಮಗೆ ಗೊತ್ತಿಲ್ಲ, ಅದು ರೆಡಿಯಾಗಿದೆ. ಚಪಾತಿ, ದೋಸೆ.
ಇದನ್ನು ಚಪಾತಿ, ಗೀ ರೈಸ್ ಮತ್ತು ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಇದನ್ನು ಕಾಂಬಿನೇಷನ್ ಮಾಡಿ ತಿನ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ. ಅಲ್ಲಿವರೆಗೂ ಬಾಯ್.